ಚಾಮುಂಡಿ ಬೆಟ್ಟವು ಸಮುದ್ರ ಮಟ್ಟದಿಂದ ಸುಮಾರು 3489 ಅಡಿ ಎತ್ತರದಲ್ಲಿದೆ ಮತ್ತು ಮೈಸೂರು ನಗರದಿಂದ ಸುಮಾರು 13 ಕಿಲೋಮೀಟರ್ ದೂರದಲ್ಲಿದೆ. ಈ ಬೆಟ್ಟದ ಮೇಲೆ ಶ್ರೀ ಚಾಮುಂಡೇಶ್ವರಿ ದೇವಾಲಯ ಇದೆ. ಚಾಮುಂಡೇಶ್ವರಿಗೆ ಮಹಿಷಾಸುರನನ್ನು ಸಂಹರಿಸಿದ ನಂತರ ಮಹಿಷಾಸುರ ಮರ್ದಿನಿ ಎಂಬ ಹೆಸರು ಬಂತು. ಈ ದೇವಿಯು ಪಾರ್ವತಿ ದೇವಿಯ ಒಂದು ಅವತಾರ ಅಂತ ಕೂಡ ಹೇಳ್ತಾರೆ. ಮೈಸೂರು ಮತ್ತು ಚಾಮುಂಡೇಶ್ವರಿ ದೇವಿಯ ಬಗ್ಗೆ ನಮ್ಮ ಪೌರಾಣಿಕದಲ್ಲಿ ಬಹುತೇಕ ಕಥೆಗಳಿವೆ. ಇದು ಮಹಿಷಾಸುರನ ವಾಸಸ್ಥಳವಾಗಿದ್ದ ಕಾರಣ ಈ ಸ್ಥಳಕ್ಕೆ ಮೈಸೂರು ಎಂಬ ಹೆಸರು ಬಂದಿತ್ತು. ಬ್ರಿಟಿಷರ ಕಾಲದಲ್ಲಿ ಈ ಹೆಸರನ್ನು ಮೈಸೂರು ಮತ್ತು ಇವಾಗಿನ ಮೈಸೂರು ಅಂತ ಬದಲಾಯಿಸಲಾಯಿತು. ಅಕಾರ್ಡಿಂಗ್ ಟು ಹಿಂದೂ ಮೈಥಾಲಜಿ, ಮಹಿಷಾಸುರನು ಒಂದು ರಾಕ್ಷಸನಾಗಿದ್ದು ಅವನು ದೇವತೆಗಳನ್ನು ನಾಶ ಮಾಡಲು ಸಂಕಲ್ಪಿಸಿಕೊಂಡಿರ್ತಾನೆ. ಬ್ರಹ್ಮನಿಂದ ಅವನಿಗೆ ತನ್ನನ್ನು ಹೆಂಗಸು ಮಾತ್ರ ಕೊಲ್ಲಬಹುದು ಎಂಬ ವರ ಸಿಕ್ಕಿರುತ್ತದೆ. ದೇವತೆಗಳು ಇಂದ್ರನ ನೇತೃತ್ವದಲ್ಲಿ ಮಹಿಷಾಸುರನ ಜೊತೆ ಯುದ್ಧ ಮಾಡಿ ಸೋತ ನಂತರ ಅವನ ಅಹಂಕಾರ ಭೂಮಿಯಲ್ಲೂ ಸ್ವರ್ಗದಲ್ಲೂ ತಾಳೋಕ್ಕಾಗಲ್ಲ, ಆ ಲೆವೆಲ್ಗಿರುತ್ತೆ. ಹಾಗಾಗಿ ದೇವತೆಗಳು ತ್ರಿಮೂರ್ತಿಗಳನ್ನು ಪ್ರಾರ್ಥಿಸಿ ರಕ್ಷಣೆಗೆ ಬೇಡ್ತಾರೆ. ತ್ರಿಮೂರ್ತಿಗಳ ಶಕ್ತಿಗಳು ಒಟ್ಟಾಗಿ ಸೇರಿ ಪಾರ್ವತಿ ದೇವಿಯ ಅವತಾರವಾದ ಚಾಮುಂಡೇಶ್ವರಿಯು ರೂಪ ತಾಳ್ತಾಳೆ. ನಂತರದ ಯುದ್ಧದಲ್ಲಿ ಚಾಮುಂಡೇಶ್ವರಿ ದೇವಿಯು ಮಹಿಷಾಸುರನನ್ನು ಕೊಂದರು ಎಂಬ ನಂಬಿಕೆ ಇದೆ. ಅವರ ಮಧ್ಯೆ ನಡೆದ ಯುದ್ಧದ 10ನೇ ದಿನ ದೇವಿ ಜಯಗಳಿಸಿದ ದಿನವನ್ನೇ ವಿಜಯದಶಮಿ ಅಂತ ನಾವೀಗ ಆಚರಿಸ್ತಾ ಇರೋದು. ಆ ದಿನದಿಂದ ಪಾರ್ವತಿ ದೇವಿಯು ಮಹಿಷಾಸುರ ಮರ್ದಿನಿ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಗ್ತಾರೆ. ಇನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ದೇವಾಲಯದ ಗೋಪುರ ಮತ್ತು ವಿಗ್ರಹಗಳನ್ನು ನಿರ್ಮಿಸಲಾಯಿತು. ದೇವಾಲಯದ ಹತ್ತಿರ ವಿಶಾಲವಾದ ಮಹಿಷಾಸುರನ ಪ್ರತಿಮೆ ಕೂಡ ಇದೆ. ಈ ದೇವಾಲಯವು ಮೊದಲಿಗೆ 11ನೇ ಶತಮಾನದಲ್ಲಿ ನಿರ್ಮಾಣ ಆಗಿದ್ದು, ನಂತರ 1897ರಲ್ಲಿ ಮೈಸೂರಿನ ಅರಸರು ಇದನ್ನು ರಿನೋವೇಟ್ ಮಾಡ್ತಾರೆ. ಇನ್ನು ಬೆಟ್ಟದ ಮತ್ತೊಂದು ಆಕರ್ಷಣೆ ಅಂದರೆ ನಂದಿಕೇಶ್ವರ ಪ್ರತಿಮೆ. ಇದು ಸುಮಾರು 16 ಅಡಿ ಎತ್ತರ, 24 ಅಡಿ ಉದ್ದ ಹೊಂದಿದ್ದು ಭಾರತದಲ್ಲಿ 3ನೇ ಅತಿ ದೊಡ್ಡ ಪ್ರತಿಮೆ ಅಂತ ಹೇಳಲಾಗುತ್ತೆ.